ಇನ್ನು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ತಣ್ಣೀರೆರ್ಚಿದ್ದಾರೆ. ಅಂಕಿತ ಹಾಕದೆ ಅದನ್ನ ವಾಪಸ್ ಕಳಿಸಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್. ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಗಮನ ಹರಿಸಲಾಗಿದೆ. ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ಕಾಣಿಸ್ತಾ ಇಲ್ಲ. ಇದರಲ್ಲಿ ಬಜೆಟ್ ಅಧಿವೇಶನ ಹತ್ತಿರವಾಗ್ತಾ ಇರುವ ಸಾಧಕ ಬಾಧಕ ಚರ್ಚಿಸಿ ಹಲವು ಸ್ಪಷ್ಟನೆಗಳನ್ನು ಕೇಳಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಸಾಲ ಕೊಟ್ಟಿರೋರಿಗೂ ರಕ್ಷಣೆ ಬೇಕಲ್ಲ ಸಹಜ ನ್ಯಾಯದಲ್ಲಿ, ಆದರೆ ಇಲ್ಲಿ ಅದು ಕಾಣ್ತಾ ಇಲ್ಲ ಅಂತ. ಸಾಲ ಪಡ್ಕೊಂಡವರಿಗೆ ಕಿರುಕುಳ ಆಗ್ತಾ ಇದೆ, ಅವರಿಗೆ ಒಂದು ರೀತಿ ರಕ್ಷಣೆ ಬೇಕು. ಈ ರೀತಿ ಕಿರುಕುಳ ಮಾಡಿ ಸಾಲ ವಾಪಸ್ ವಸೂಲಿ ಮಾಡಬಾರ್ದು. ಸರಿ, ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ರಾಜ್ಯ ಸರ್ಕಾರ ಸಮಯ ತಗೊಂಡು ಸಿದ್ಧಪಡಿಸಿದ್ದಂಥ ಸುಗ್ರೀವಾಜ್ಞೆ, ಬಟ್ ರಾಜ್ಯಪಾಲರು ಈಗ ಅದಕ್ಕೆ ತಣ್ಣೀರೆರ್ಚಿದ್ದಾರೆ. ಮುಂದೇನು? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದಿಂದ ಕೂಡ ಜನಸಾಮಾನ್ಯರು ಸಾಕಷ್ಟು ತೊಂದರೆಗೆ ಸಿಲುಕಿದ್ದಾರೆ. ಜೊತೆಗೆ ಸಾಕಷ್ಟು ಪ್ರಕರಣಗಳಲ್ಲಿ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ವರದಿ ಆಗ್ತಾ ಇದೆ ನಿರಂತರವಾಗಿ. ಈ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವಂತಹ ಸರ್ಕಾರ ನಿರ್ಧಾರಕ್ಕೆ ಈಗ ತಣ್ಣೀರೆರಚಿದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ರಾಜ್ಯಪಾಲರು ಸ್ವತಃ ಸುಗ್ರೀವಾಜ್ಞೆಗೆ ಯಾವುದೇ ರೀತಿ ಸಹಿ ಹಾಕದೆ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಅಂದ್ರೆ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಿದೆಯಾ ಅನ್ನುವಂಥದ್ದು ಕೂಡ ಕೇಳಿಬರ್ತಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಹಲವು ವಿಚಾರಗಳು ಸಂಬಂಧಪಟ್ಟಂಗೆ ರಾಜ್ಯಪಾಲರು ಸಹಿ ಹಾಕದೆ ಅದನ್ನ ತಿರಸ್ಕರಿಸಿರುವಂತದ್ದು ಕೂಡ ನಿದರ್ಶನಗಳಿವೆ. ಇದೀಗ ಜನರ ಹಿತಕ್ಕಾಗಿ ಈ ಒಂದು ಸುಗ್ರೀವಾಜ್ಞೆಯನ್ನ ಸರ್ಕಾರ ಹೊರಡಿಸ್ತಿದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಸ್ವತಃ ಸಚಿವರೆಲ್ಲರೂ ಕೂಡ ಜನರ ಪರವಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಸುಗ್ರೀವಾಜ್ಞೆನ ಹೊರಡಿಸ್ತಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಕೆಲವೊಂದು ಕಡೆ ರಾಜ್ಯಪಾಲರು ಒಂದಷ್ಟು ಸ್ಪಷ್ಟನೆಯನ್ನು ಕೇಳಿ ಸರ್ಕಾರಕ್ಕೆ ವಾಪಸ್ ಮಾಡಿದ್ದಾರೆ. ಅಂದ್ರೆ ದಂಡದ ಪ್ರಮಾಣ ಮತ್ತೆ ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳನ್ನ ಕೇಳಿರುವಂತದ್ದು. ಅಂದ್ರೆ ಅದ್ಯಾವುದ್ರಲ್ಲೂ ಕೂಡ ತರ್ಕ ಕಾಣಿಸ್ತಿಲ್ವಲ್ಲ ಅನ್ನುವಂತ ಅಂಶವನ್ನ ಪ್ರಸ್ತಾಪ ಮಾಡುವ ಮೂಲಕ ರಾಜ್ಯಪಾಲರು ಅದನ್ನು ಸಹಿ ಮಾಡದೆ ವಾಪಸ್ ಕಳಿಸಿರುವಂತದ್ದು. ಅಂದ್ರೆ ಈಗ 5 ಲಕ್ಷ ರೂಪಾಯಿ ದಂಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಪ್ರಶ್ನೆಯನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಈಗ ಸಹಜ ನ್ಯಾಯದಡಿ ಸಾಲವನ್ನು ಕೊಟ್ಟಿರ್ತಾರೆ, ಅವರಿಗೆ 5 ಲಕ್ಷ ರೂಪಾಯಿ ದಂಡ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಒಪ್ಕೊಳ್ಳೋಕ್ಕಾಗುತ್ತೆ ಅನ್ನುವಂಥದ್ದು ಒಂದು. ಮಗದೊಂದ್ ಕಡೆ 10 ವರ್ಷ ಜೈಲು ಶಿಕ್ಷೆ ಅನ್ನುವಂಥದ್ದು ಇದೆ. ಎಲ್ಲೊಂದ್ ಕಡೆ ಪ್ರಾಮಾಣಿಕವಾಗಿ ಕೊಟ್ಟಿರ್ತಾರೆ ಸಾಲ, ಅವ್ರಿಗೂ ಕೂಡ ಇದು ಅನ್ವಯ ಆಗಿದ್ದಾದ್ರೆ ಅದು ಅವರಿಗೆ ಹೇಗೆ ತಾರ್ಕಿಕವಾಗಿ ಅವರಿಗೆ ನ್ಯಾಯ ಕೊಟ್ಟಂಕಾಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಸರ್ಕಾರದ ಮುಂದೆ ಇಡುವಂತ ಒಂದು ಪ್ರಯತ್ನ ರಾಜ್ಯಪಾಲರಿಂದ ಆಗಿದೆ. ಹಾಗಾಗಿ ಈಗ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಮುಂದೆ ಈಗ ಸರ್ಕಾರ ಮುಂದೆ ಇರುವಂತದ್ದು ಈಗ ಬಜೆಟ್ ಅಧಿವೇಶನ ಇದೆ. ಬಜೆಟ್ ಅಧಿವೇಶನದಲ್ಲಿ ಕೂಡ ಇದಕ್ಕೆ ಸಾಧಕ ಬಾಧಕಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡಬೇಕಾಗುತ್ತೆ. ಅಲ್ಲಿ ಮಸೂದೆ ಅಂಗೀಕಾರ ಮಾಡ್ತಾರ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.